ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ವೈಡ್ ಕನ್ನಡ. ಇವತ್ತು ನಮ್ಮ ಸ್ಪೋಕನ್ ಇಂಗ್ಲೀಷ್ ಸರಣಿಯ ಡೇ 5. ನೋಡಿ, ಇಂಗ್ಲೀಷ್ ಕಲಿಯೋದು ಅಂದರೆ ಬರೀ ಗ್ರಾಮರ್ ಅಲ್ಲ, ನಮಗೆ ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರಬೇಕು. ಇವತ್ತಿನ ಲೆಸನ್ನಲ್ಲಿ ನಾವು ಅತಿ ಮುಖ್ಯವಾದ ಟಾಪಿಕ್ ಕಲಿಯೋಣ. ಅದುವೇ ಡೈಲಿ ರುಟೀನ್. ಅಂದರೆ ನಿಮ್ಮ ದಿನಚರಿಯನ್ನು ಇಂಗ್ಲೀಷ್ನಲ್ಲಿ ಒಬ್ಬ ಪ್ರೊಫೆಷನಲ್ ಥರ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಠ ಶುರು ಮಾಡೋಕ್ಕಿಂತ ಮೊದಲು ಒಂದು ಸಣ್ಣ ರೀಕ್ಯಾಪ್. ಲಾಸ್ಟ್ 4 ಡೇಸ್ನಲ್ಲಿ ನಾವು ಬೇಸಿಕ್ ಸೆಂಟೆನ್ಸ್ ಫಾರ್ಮೇಷನ್ ಮತ್ತು ಆ್ಯಮ್, ಈಸ್, ಆರ್ ಯೂಸೇಜ್ ಕಲಿತಿದ್ದೀವಿ. ನೀವಿನ್ನು ಈ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಯಾಕಂದರೆ ಬೇಸಿಕ್ಸ್ ಕ್ಲಿಯರ್ ಇದ್ದರೆ ಮಾತ್ರ ಇವತ್ತಿನ ಲೆಸನ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಡೈಲಿ ರುಟೀನ್ ಬಗ್ಗೆ ಮಾತಾಡೋಕ್ಕೆ ನಮಗೆ ಮೊದಲು ಬೇಕಾಗಿರೋದು ಆ್ಯಕ್ಷನ್ ವರ್ಬ್ಸ್. ಅಂದರೆ ನಾವು ದಿನವೂ ಮಾಡುವಂತಹ ಕೆಲಸಗಳು. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ವೇಕಪ್ ಅಂದರೆ ಎದ್ದೇಳೋದು, ಬ್ರಷ್ ಆ್ಯಂಡ್ ಬಾತ್ ಹಲ್ಲುಜ್ಜುವುದು ಮತ್ತು ಸ್ನಾನ ಮಾಡುವುದು, ಹ್ಯಾವ್ ಬ್ರೇಕ್ಫಾಸ್ಟ್ ತಿಂಡಿ ತಿನ್ನುವುದು. ನೋಡಿ, ಈಟ್ ಅನ್ನೋದಕ್ಕಿಂತ ಹ್ಯಾವ್ ಅಂತ ಯೂಸ್ ಮಾಡೋದು ತುಂಬ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಹಾಗೆ ವರ್ಕ್ ಆ್ಯಂಡ್ ಸ್ಲೀಪ್ ಕೆಲಸ ಮಾಡುವುದು ಮತ್ತು ಮಲಗುವುದು. ಈ ವರ್ಬ್ಸ್ ಗೊತ್ತಿದ್ರೆ ಸಾಕು, ನೀವು ಇಡೀ ದಿನದ ಸ್ಟೋರಿಯನ್ನು ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಕಲಿತ ಪದಗಳನ್ನು ಬಳಸಿ ಸುಲಭವಾದ ವಾಕ್ಯಗಳನ್ನು ಅಂದರೆ ಸೆಂಟೆನ್ಸ್ಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ವಿಷಯನ ನೆನ್ಪಿಟ್ಕೊಳ್ಬೇಕು. ನಾವು ದಿನನಿತ್ಯದ ಕೆಲಸ ಅಂದರೆ ಡೈಲಿ ರುಟೀನ್ ಬಗ್ಗೆ ಹೇಳುವಾಗ ತುಂಬ ಜನ ಮಾಡುವ ಕಾಮನ್ ಮಿಸ್ಟೇಕ್ ಅಂದರೆ ಐ ಆಮ್ ವೇಕಪ್ ಅಂತ ಹೇಳ್ತಾರೆ. ನೋಡಿ, ಇದು ತಪ್ಪು. ಇವತ್ತಿನಿಂದ ನೆನಪಿಟ್ಕೊಳ್ಳಿ, ಇಲ್ಲಿ ಆ್ಯಮ್ ಬಳಸುವ ಅವಶ್ಯಕತೆ ಇಲ್ಲ. ನೇರವಾಗಿ ಐ ಬಳಸಿ ಅದರ ಪಕ್ಕದಲ್ಲೇ ಕ್ರಿಯಾಪದ ಅಂದರೆ ಆ್ಯಕ್ಷನ್ ವರ್ಬನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಈ ವಾಕ್ಯಗಳನ್ನು ಗಮನಿಸಿ. ಐ ವೇಕಪ್ ಎಟ್ 6 AM ಅಂದರೆ ನಾನು 6 ಗಂಟೆಗೆ ಎದ್ದೇಳುತ್ತೇನೆ ಅಂತ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ಗೋ ಟು ದ ಮಾರ್ಕೆಟ್ ಅಂದರೆ ನಾನು ಮಾರುಕಟ್ಟೆಗೆ ಹೋಗುತ್ತೇನೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಅಲ್ವಾ? ಕೇವಲ ಐ ಮತ್ತು ನಿಮ್ಮ ಕೆಲಸ ಇವೆರಡನ್ನು ಜೋಡಿಸಿದ್ರೆ ಸಾಕು, ಒಂದು ಪರ್ಫೆಕ್ಟ್ ಸೆಂಟೆನ್ಸ್ ರೆಡಿ ಆಗುತ್ತೆ. ಹಾಗೆ ಈಗ ನಾವು ಈ ವಾಕ್ಯಗಳನ್ನು ಮಾಡೋದನ್ನು ಕಲ್ತ್ಕೊಂಡ್ವಿ. ಆದರೆ ನಮ್ಮ ದಿನಚರಿಯನ್ನು ಒಬ್ಬರ ಮುಂದೆ ಪಟಪಟ ಅಂತ ಒಪ್ಪಿಸೋ ಬದಲು ಕೆಲವು ವಿಶೇಷ ಪದಗಳನ್ನು ಬಳಸಿದ್ರೆ ತುಂಬ ಪ್ರೊಫೆಷ್ನಲ್ ಆಗಿ ಕಾಣಿಸ್ತೀರಾ. ಇವುಗಳನ್ನು ನಾವು ಕನೆಕ್ಟಿಂಗ್ ವರ್ಡ್ ಅಂತ ಕರಿತೀವಿ. ಅಂದರೆ ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯಕ್ಕೆ ಲಿಂಕ್ ಕೊಡೋದು ಅಂತ. ಇವುಗಳನ್ನು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಅಂದರೆ ಮೊದಲು, ದೆನ್ ಅಂದರೆ ನಂತರ, ಆಫ್ಟರ್ ದಟ್ ಅಂದರೆ ಅದರ ಮೇಲೆ ಆಮೇಲೆ ಅಂತ, ಫೈನಲಿ ಅಂದರೆ ಕೊನೆಯದಾಗಿ. ಎಕ್ಸಾಂಪಲ್ ನೋಡೋದಾದರೆ, ಫಸ್ಟ್ ಐ ವೇಕಪ್, ದೆನ್ ಐ ಬ್ರಷ್ ಮೈ ಟೀತ್, ಆಫ್ಟರ್ ದಟ್ ಐ ಹ್ಯಾವ್ ಬ್ರೇಕ್ಫಾಸ್ಟ್, ಫೈನಲಿ ಐ ಗೋ ಟು ಸ್ಲೀಪ್. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಫಸ್ಟ್ ಐ ವೇಕಪ್, ದೆನ್ ಐ ಬ್ರಷ್ ಮೈ ಟೀತ್, ಆಫ್ಟರ್ ದಟ್ ಐ ಹ್ಯಾವ್ ಬ್ರೇಕ್ಫಾಸ್ಟ್, ಫೈನಲಿ ಐ ಗೋ ಟು ಸ್ಲೀಪ್. ಹೀಗೆ ಹೇಳಬೇಕಾಗುತ್ತೆ. ನೋಡಿದ್ರಾ? ಈ ರೀತಿ ಪದಗಳನ್ನು ಜೋಡಿಸಿದ್ರೆ ನಿಮ್ಮ ಮಾತು ಇಂಗ್ಲೀಷ್ನಲ್ಲಿ ಒಂದು ದೊಡ್ಡ ಪ್ಯಾರಾಗ್ರಾಫ್ ಥರ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸರಿ, ಕೇವಲ ನಮಗೆ ನಾವು ಹೇಳ್ಕೊಳ್ಳೋದಷ್ಟೇ ಅಲ್ಲ, ಬೇರೆಯವರ ದಿನಚರಿ ಬಗ್ಗೆ ನಮಗೂ ಕೂಡ ಕುತೂಹಲ ಇರುತ್ತೆ ಅಲ್ವಾ? ಅವರಿಗೂ ನಾವು ಕ್ವಶನ್ ಕೇಳಬೇಕಾಗುತ್ತೆ. ಆಗ ನೀವು ಈ ರೀತಿ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ಬೋದು. ವಾಟ್ ಡು ಯು ಡು ಅಂದರೆ ನೀವೇನು ಮಾಡ್ತೀರಿ? ವೇರ್ ಡು ಯು ಗೋ ಅಂದರೆ ನೀವು ಎಲ್ಲಿಗೆ ಹೋಗ್ತೀರಿ? ವೆನ್ ಡು ಯು ಸ್ಲೀಪ್ ಅಂದರೆ ನೀವು ಯಾವಾಗ ಮಲಗ್ತೀರಿ ಅಂತ ಪ್ರಶ್ನೆಗಳನ್ನು ಮಾಡ್ಬೋದು. ಇಲ್ಲಿ ನೀವು ಗಮನಿಸಬೇಕಾಗಿರೋದು ವಾಟ್, ವೇರ್, ವೆನ್ ಇವುಗಳನ್ನು ನಾವು WH ಕ್ವಶನ್ಸ್ ಅಂತ ಕರಿತೀವಿ. ಪ್ರಶ್ನೆ ಕೇಳೋದನ್ನು ಕಲಿತ್ರೆ ನೀವು ಕಾನ್ಫಿಡೆಂಟಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಓಕೆ ಗೈಸ್, ಈಗ ನಿಮ್ಮ ಸರ್ದಿ ಪ್ರಾಕ್ಟೀಸ್ ಟೈಮ್. ಇವತ್ತಿನ ಈ ಲೆಸನ್ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ಟೆಸ್ಟ್ ಮಾಡೋಣ. ನಿಮಗಾಗಿ ಒಂದು ಸಣ್ಣ ಚಟುವಟಿಕೆ ಅಥವಾ ಟಾಸ್ಕ್ ಅಂತಲೇ ಇಟ್ಕೊಳ್ಳಿ. ನಿಮ್ಮ ದಿನಚರಿ ಬಗ್ಗೆ ಅಟ್ಲೀಸ್ಟ್ ಒಂದು 3 ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಈಗಲೇ ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆ ಯಾವಾಗ ಎದ್ದೇಳುತ್ತೀರಿ ಅಥವಾ ನಿಮಗೆ ಅಡುಗೆ ಮಾಡೋದು ಇಷ್ಟನಾ ಈ ಬಗ್ಗೆ ಬರೆಯಿರಿ. ನಾನು ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಓದಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಂದಿನ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ಕಲ್ತಿದ್ದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ 6ನೇ ಲೆಸನ್ನಲ್ಲಿ ನಾವು ಅತಿ ಮುಖ್ಯವಾದ ಡಸ್ ಪದವನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು ಅನ್ನೋದನ್ನು ಕಲಿಯೋಣ. ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಗ್ಲೀಷನ್ನು ತುಂಬ ಸರಳವಾಗಿ ಕಲೀಲಿಕ್ಕೆ ನಮ್ಮ ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಸಿಗೋಣ ನಾಳೆಯ ಕ್ಲಾಸ್ನಲ್ಲಿ. ಧನ್ಯವಾದಗಳು.